ಜಿಲ್ಲೆಯಲ್ಲಿ ಮಳೆ ಮಾಪನ ಕೇಂದ್ರಗಳ ಅಸಮರ್ಪಕ ಕಾರ್ಯನಿರ್ವಹಣೆಯ ಪರಿಣಾಮ ಕಳೆದೆರಡು ಸಾಲಿನಿಂದ ರೈತರಿಗೆ ಬೆಳೆ ವಿಮೆ ಮಂಜೂರಾಗಲು ವಿಳಂಬ ಹಾಗೂ ಮಳೆ ಮಾಪನ ಕೇಂದ್ರಗಳ ಅಸಮರ್ಪಕ ಕಾರ್ಯನಿರ್ವಹಣೆಯಿಂದಾಗಿ ದತ್ತಾಂಶಗಳನ್ನು ಸರಿಯಾಗಿ ನೀಡದಿರುವ ಪರಿಣಾಮವಾಗಿ ರೈತರಿಗೆ ನ್ಯಾಯವಾಗಿ ಸಿಗಬೇಕಾದ ವಿಮಾ ಹಣವು ಸಮರ್ಪಕವಾಗಿ ದೊರೆತಿಲ್ಲ. ಈ ಹಿನ್ನೆಲೆಯಲ್ಲಿ ಮಳೆ ಮಾಪನ ಕೇಂದ್ರಗಳನ್ನು ತ್ವರಿತಗತಿಯಲ್ಲಿ ಸರಿಪಡಿಸುವಂತೆ ಆಗ್ರಹಿಸಿ ಜಿಲ್ಲೆಯ ರೈತರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಚಳುವಳಿ ಆರಂಭಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಳೆ ಮಾಪನಗಳು ಹಾಳಾಗಿದ್ದರೂ ಸರ್ಕಾರ ಅವುಗಳನ್ನು ದುರಸ್ತಿ ಮಾಡುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಚಳುವಳಿಯ ಮೂಲಕ ನೆನಪು ಮಾಡಿಕೊಡುವ ಪ್ರಯತ್ನ ಮಾಡುತ್ತಿದ್ದೇವೆ. ಪ್ರತಿಯೊಬ್ಬ ರೈತರು ಸಹ ಇದರಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುವ ಮೂಲಕ ಎಚ್ಚರಿಕೆ ನೀಡಬೇಕು. ಕಳೆದ ಬಾರಿಯೂ ವಿವಿಧ ಸಂಘಟನೆಗಳ ಹೋರಾಟದ ಫಲವಾಗಿ ಬೆಳೆ ವಿಮೆ ಬಂದಿವೆ. ಕೇಂದ್ರ ಸರ್ಕಾರ ಬೆಳೆ ವಿಮೆ ನೀಡಿದರೂ ರಾಜ್ಯ ಸರ್ಕಾರ ಇದನ್ನು ನಿರ್ಲಕ್ಷಿಸುತ್ತಿದೆ. ಆದ್ದರಿಂದ ರೈತರೆಲ್ಲರೂ ಜಾಗೃತರಾಗಿ ಮುಂಬರುವ ಮಳೆಗಾಲ ಆರಂಭವಾಗುವ ಮುನ್ನವೇ ಮಳೆ ಮಾಪನಗಳನ್ನು ಕೂಡಲೇ ದುರಸ್ತಿ ಮಾಡಬೇಕು. ಈ ಚಳುವಳಿಯಲ್ಲಿ ರೈತರ ಪಾತ್ರ ಬಹಳ ಮುಖ್ಯವಾಗಿದೆ. ಪ್ರತಿಯೊಬ್ಬ ರೈತರು ಒಂದು ಪೋಸ್ಟ್ ಕಾರ್ಡ್ ಮೂಲಕ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ನಮ್ಮ ಸಂಘಟನೆಗೆ ಬಲ ತುಂಬಬೇಕೆಂದು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಎಂದು ಯಡಳ್ಳಿ ಸೊಸೈಟಿಯ ಅಧ್ಯಕ್ಷ ಹಾಗೂ ಕೃಷಿ ಮಿತ್ರ ಮಂಡಳಿ ಗ್ರೂಪ್ನ ಸಹ ಕಾರ್ಯದರ್ಶಿ GR ಹೆಗ್ಡೆ ಬೆಳ್ಳೆಕೇರಿ ಹೇಳಿದರು. ಈಗ ನಾವು ಒಂದು ಪತ್ರ ಚಳುವಳಿಯನ್ನು ಪ್ರಾರಂಭಿಸಿದ್ದೇವೆ. ಕಾರಣ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮಳೆ ಮಾಪನಗಳು ಹಾಳಾಗಿದ್ದರಿಂದ ಅದನ್ನು ದುರಸ್ತಿ ಮಾಡ್ತಾ ಇಲ್ಲ ಸರ್ಕಾರಗಳು. ಅದಕ್ಕೆ ನಾವು DC ಅವರಿಗೆ ಪತ್ರ ಚಳುವಳಿ ಮೂಲಕ ಒಂದು ನೆನಪನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ರೈತರು ಸಹ ಇದರಲ್ಲಿ ಭಾಗವಹಿಸಿ DC ಅವರಿಗೆ ಒಂದು ಪತ್ರ ಮುಖೇನ ಅವರನ್ನು ಎಚ್ಚರಿಕೆಯನ್ನು ಸಹ ರೈತರು ಎಲ್ಲರೂ ಸೇರಿ ನಾವು ನೀಡ್ತಾ ಇದ್ದೇವೆ. ಯಾಕಂದರೆ ಸರ್ಕಾರ ಇದರ ಬಗ್ಗೆ ಸಂಪೂರ್ಣವಾದ ನಿರ್ಲಕ್ಷ್ಯ ಮಾಡ್ತಾ ಇದ್ದಂಗೆ ಕಾಣ್ತಾ ಇದೆ. ಈಗ ಕಳೆದ ಬಾರಿನೂ ಯಾವುದೋ ಒಂದು ಹೋರಾಟ, ಆ ಸಂಘಟನೆ ಈ ಸಂಘಟನೆ ಹೋರಾಟ ಮೂಲಕ ಬೆಳೆ ವಿಮೆಗಳು ಬರ್ತಾ ಇವೆ. ಕೇಂದ್ರ ಸರ್ಕಾರ ಬೆಳೆ ವಿಮೆ ಕೊಟ್ಟರು, ರಾಜ್ಯ ಸರ್ಕಾರಗಳು ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಂಗೆ ಕಾಣ್ತಾ ಇದ್ದ ಕಾರಣದಿಂದ ನಾವು ರೈತರೆಲ್ಲರೂ ಜಾಗೃತರಾಗಿ DC ಅವರಿಗೆ ಒಂದು ಪತ್ರದ ಮೂಲಕ ಎಚ್ಚರಿಕೆಯನ್ನು ಸಹ ನೀಡುವ ಮುಖಾಂತರ ನಾವು ಒಂದು ಈ ಮಳೆ ಮಾಪನವನ್ನು ಕೂಡಲೇ ಶೀಘ್ರದಲ್ಲಿ, ಯಾಕಂದರೆ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಅಷ್ಟರೊಳಗೆ ಮಳೆ ಮಾಪನ ರಿಪೇರಿ ಮಾಡಬೇಕು ಅಂತ ಹೇಳುವ ಒಂದು ಆಗ್ರಹಪೂರ್ವಕವಾದ ಒಂದು ವಿನಂತಿಯೊಂದಿಗೆ ನಾವು ರೈತರೆಲ್ಲರೂ ಸೇರಿ ಈ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ರೈತರದ್ದು ಇದರಲ್ಲಿ ಪ್ರಮುಖವಾದ ಪಾತ್ರವಿದೆ. ಯಾಕಂದರೆ ಪ್ರತಿಯೊಬ್ಬ ರೈತರು ಒಂದು ಕಾರ್ಡಿನ ಮೂಲಕ ಉತ್ತರ ಕನ್ನಡ DC ಅವರಿಗೆ ಪತ್ರವನ್ನು ಬರೆದು ನಮ್ಮ ಸಂಘಟನೆಗೆ ಬಲವನ್ನು ನೀಡಬೇಕು ಅಂತೇಳಿ ರೈತರಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ನಮಗೆ ಬೆಳೆ ವಿಮೆ ಸರಿಯಾಗಿ ಬರುತ್ತಿಲ್ಲ. ಬೆಳೆ ವಿಮೆಗಾಗಿ ನಾವು ಮೊದಲೇ ರೈತರಿಂದ ಹಣವನ್ನು ಪಾವತಿಸಿದ್ದೇವೆ. ನಮ್ಮ ದುಡ್ಡು ಹೋಗಿದೆ. ಆದರೆ ಮಳೆ ಮುಗಿದ ನಂತರ ಬರಬೇಕಾದ ಬೆಳೆ ವಿಮೆ ಮಾತ್ರ ಬರುತ್ತಿಲ್ಲ. ಸರ್ಕಾರವು ರೈತರಿಗೆ ನೀಡಬೇಕಾದ ಸೌಲಭ್ಯಗಳನ್ನು ಮತ್ತು ಬೆಳೆ ವಿಮೆಯನ್ನು ಕಾಲಕಾಲಕ್ಕೆ ಸರಿಯಾಗಿ ಮಾಡಿಕೊಡಬೇಕು. ನಮ್ಮ ಪ್ರದೇಶದಲ್ಲಿ ಮಳೆ ಮಾಪನ ಕೇಂದ್ರಗಳಿಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಡಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಮಳೆ ಮಾಪನ ಕೇಂದ್ರಗಳೇ ಇಲ್ಲ. ಸರ್ಕಾರವು ಕೂಡಲೇ ಇದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಿ ಬೆಳೆ ವಿಮೆಯನ್ನು ನಿಗದಿತ ಸಮಯದಲ್ಲಿ ರೈತರಿಗೆ ತಲುಪುವಂತೆ ಮಾಡಬೇಕು. ನಾವು ಈ ಪತ್ರ ಚಳುವಳಿಯ ಮೂಲಕ ನಮ್ಮ ಹಕ್ಕನ್ನು ಒತ್ತಾಯಿಸುತ್ತಿದ್ದೇವೆ. ರೈತರು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುವ ಮೂಲಕ ಈ ಚಳುವಳಿಯಲ್ಲಿ ಪಾಲ್ಗೊಳ್ಳಬೇಕು. ನಮ್ಮ ಸಮಸ್ಯೆಯನ್ನು ಗಮನಿಸಿ ಸರ್ಕಾರವು ಸೂಕ್ತ ಪರಿಹಾರ ನೀಡಬೇಕು ಎಂದು ವಿಶ್ವನಾಥ್ ಗಣಪತಿ ಹೆಗಡೆ ಯಡಳ್ಳಿ ಹೇಳಿದರು. ಪ್ರತಿ ವರ್ಷವೂ ತಪ್ಪದೇ ಸಮಯಕ್ಕೆ ಸರಿಯಾಗಿ ಬೆಳೆ ವಿಮೆ ತುಂಬಿದರೂ ನಮಗೆ ಮಾತ್ರ ಸರಿಯಾಗಿ ವಿಮೆ ಮೊತ್ತ ದೊರೆಯುತ್ತಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣವೆಂದರೆ ಮಳೆ ಮಾಪನ ವ್ಯವಸ್ಥೆಯಲ್ಲಿನ ಲೋಪದೋಷಗಳು. ಮಳೆಯ ಪ್ರಮಾಣವನ್ನು ಸರಿಯಾಗಿ ದಾಖಲಿಸದ ಕಾರಣ ಬೆಳೆ ಹಾನಿಯಾಗಿದ್ದರೂ ವಿಮೆ ಸಿಗುತ್ತಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಮಳೆ ಮಾಪನ ವ್ಯವಸ್ಥೆಯನ್ನು ಸರಿಪಡಿಸಿ ರೈತರಿಗೆ ನ್ಯಾಯಯುತವಾದ ವಿಮೆ ಸೌಲಭ್ಯ ಸಿಗುವಂತೆ ಮಾಡಬೇಕೆಂದು ಕೆರಿಯ ನಾಗೂಗೌಡ ಆಲ್ಮನೆ ವಿನಂತಿಸಿದ್ದಾರೆ. ನಮಗೆ ಬೆಳೆ ವಿಮೆ ಸರಿಯಾಗಿ ಬರ್ತಾನೇ ಇಲ್ಲ. ಬೆಳೆ ವಿಮೆ ಬರುವಂಥ ಮೊತ್ತವನ್ನು ಮೊದಲೇ ತುಂಬಿಸಿ ನಮ್ಮ ಹತ್ರಿಂದ ರೈತರಿಂದ ಆದರೆ ದುಡ್ಡು ಹೋಯಿತು. ಈ ಮಳೆ ಮುಗಿದ ನಂತರ ಅದು ಬೆಳೆ ಪರಿಹಾರವಾಗಿ ವಿಮೆ ಬರ್ತದೆ ಅಂತ ತಿಳ್ಕೊಂಡಿದ್ವಿ, ಅದು ಬರ್ತಾ ಇಲ್ಲ. ಹಾಗಾಗಿ ಸರ್ಕಾರದಿಂದ ಅದಕ್ಕೆ ಏನು ಸವಲತ್ತು ವ್ಯವಸ್ಥೆ ಬೇಕೋ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಮಾಡಿಸ್ಕೊಡ್ಬೇಕು. ಮಳೆ ಮಾಪನ ಕೇಂದ್ರ ನಮ್ಮ ಇದರೊಳಗೆ ಇಲ್ಲ ಅಂದರೆ ನಿರ್ಗತಿಸುತ್ತೆ ಹೋಗಿದೆ. ಯಡಳ್ಳಿ ಪಂಚಾಯತಿ ಏರಿಯಾದಲ್ಲಿ ಎಲ್ಲೂ ಮಳೆ ಮಾಪನ ಇಲ್ಲ. ಹಾಗಾಗಿ ಅದನ್ನು ಸರಿಯಾದ ವ್ಯವಸ್ಥೆ ಮಾಡಿ ಬೆಳೆ ವಿಮೆಯನ್ನು ಸರಿಯಾದ ಕಾಲಕ್ಕೆ ಬರುವಾಗ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒಂದು ಮನವಿ ಚಳುವಳಿಯನ್ನು ನಾವು ಇದ್ರ ಮೂಲಕವಾಗಿ ಮಾಡ್ತಾಯಿದ್ದೇವೆ. ಅದಕ್ಕೆ ತಮ್ಮದೆಲ್ಲವ ಪತ್ರವನ್ನು ನೋಡಿ
ಪರಿಹಾರ ಕಲಿಸ್ಕೊಡ್ಬೇಕು ಅಂತೇಳಿ ನಾವು ರೈತರ ಪರವಾಗಿ ನಾವು ಕೇಳ್ತೀವಿ. ನಾನು ಕೆರಿಯ ನಾಗೇಗೌಡ ಆಲ್ಮನೆ, ಪೋಸ್ಟ್ ಕಾನಗೋಡು, ತಾಲೂಕು ಶಿರ್ಸಿ. ಬೆಳೆ ವಿಮೆಯನ್ನು ನಾವು ಪ್ರತಿ ವರ್ಷದಂತೆ ಸರಿಯಾಗಿ ಕಾಲಕ್ಕೆ ತುಂಬಿರುತ್ತೇವೆ. ಆದರೆ ಮಳೆ ಮಾಪನ ಸರಿ ಇಲ್ಲದ ಕಾರಣ ಸರಿಯಾಗಿ ವಿಮೆ ಸಿಗುತ್ತಿಲ್ಲ. ಮಳೆ ಮಾಹಿತಿ ಸಿಗುವಂತೆ ಮಾಡಬೇಕಾಗಿ ವಿನಂತಿ. ಅಧಿಕಾರಿಗಳು ಕೂಡಲೇ ಸರಿಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.